ಅಟ್ಲಾಂಟಿಸ್. ಈ ಹೆಸರನ್ನ ಹಲವರು ಕೇಳಿರೋದಿಲ್ಲ. ಏನಿದು ಅಟ್ಲಾಂಟಿಸ್? ಇವತ್ತಿನಿಂದ 11,000 ವರ್ಷಗಳ ಹಿಂದೆ ಭೂಮಿಯ ಮೇಲೆ ಇದ್ದಂತಹ ಅತ್ಯಂತ ಡೆವಲಪ್ಡ್ ಸಿಟಿ ಅಂತಲೇ ಹೇಳ್ತಾರೆ. ಇಲ್ಲಿನ ಜನ ಅಡ್ವಾನ್ಸ್ಡ್ ಟೆಕ್ನಾಲಜಿನ ಯೂಸ್ ಮಾಡ್ತಿದ್ರಂತೆ. ಅಟ್ಲಾಂಟಿಸ್ನ ವೈಭವ ಇವತ್ತಿನ ನಗರಕ್ಕಿಂತ ಅದೆಷ್ಟೋ ಪಟ್ಟು ಹೆಚ್ಚಾಗಿತ್ತು. ಹೀಗಿದ್ದಂತಹ ಒಂದು ನಗರ ರಾತ್ರೋರಾತ್ರಿ ಸಮುದ್ರದಲ್ಲಿ ಮುಳುಗಿ ಹೋಗುತ್ತೆ ಎಂದು ಹೇಳಲಾಗುತ್ತೆ. ಸಮುದ್ರದಲ್ಲಿ ಮುಳುಗಿ ಹೋದ ನಗರವನ್ನು ಈಗಲೂ ಹುಡುಕ್ತಾ ಇದ್ದಾರೆ. ಇವತ್ತಿನ ವಿಡಿಯೋದಲ್ಲಿ ನಾವು ಈ ಅಟ್ಲಾಂಟಿಸ್ ನಗರದ ಬಗ್ಗೆ ತಿಳ್ಕೊಳ್ಳೋಣ. ಸೊ ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಅಟ್ಲಾಂಟಿಸ್ ನಗರದ ಬಗ್ಗೆ ಮೊದಲು ಉಲ್ಲೇಖಿಸಿದ್ದು ಗ್ರೀಕ್ನ ತತ್ವಜ್ಞಾನಿಯಾದಂತಹ ಪ್ಲೇಟೋ. ಕ್ರಿಸ್ತಶಕ 300ರಲ್ಲೇ ಅಟ್ಲಾಂಟಿಸ್ ಎಂಬ ನಗರ 9,000 ವರ್ಷಗಳ ಹಿಂದೆ ಇತ್ತು ಅಂತ ಉಲ್ಲೇಖಿಸ್ತಾರೆ. ಇವರ ಪ್ರಕಾರ ಅಟ್ಲಾಂಟಿಸ್ ಎಂಬ ನಗರ ಅಟ್ಲಾಸ್ ಎಂಬ ದೇವತೆಯದಾಗಿತ್ತು. ಈ ನಗರವನ್ನು ಅಟ್ಲಾಸ್ ತಮ್ಮ ತಂದೆಯಿಂದ ಪಡೆದು ಆ ನಗರವನ್ನು ವೈಭವಯುತವಾಗಿ ಮಾಡ್ತಾರೆ. ಆನಂತರ ಇದಕ್ಕೆ ಅಟ್ಲಾಂಟಿಸ್ ಎಂಬ ಹೆಸರನ್ನು ಇಡಲಾಗುತ್ತೆ. ಈ ನಗರ ಈಗಿನ ಗಿಬ್ರಾಲ್ಟರ್ ಜಲಸಂಧಿಯ ಬಳಿ ಇತ್ತು ಅಂತ ಹೇಳಲಾಗುತ್ತೆ. ಈ ಜಲಸಂಧಿ ಸ್ಪೇನ್ ಮತ್ತು ಮೊರಾಕೊ ದೇಶದ ನಡುವೆ ಬರುತ್ತೆ. ಪ್ಲೇಟೋ ಹೇಳೋ ಪ್ರಕಾರ ದೂರದ ಟರ್ಕಿಯವರೆಗೂ ಹಬ್ಬಿದ್ದ ಈ ಅಟ್ಲಾಂಟಿಸ್ ನಗರ ಆಫ್ರಿಕಾ ಖಂಡದ ಉತ್ತರ ಭಾಗದಷ್ಟು ದೊಡ್ಡದಾಗಿತ್ತಂತೆ. ಕೆಲವರು ಹೇಳೋ ಪ್ರಕಾರ ಸುನಾಮಿಯಂತಹ ಪ್ರಕೃತಿ ವಿಕೋಪದಿಂದ ಈ ನಗರ ಸಮುದ್ರದಲ್ಲಿ ಮುಳುಗಿ ಹೋಗಿದೆ ಅಂತ ಹೇಳ್ತಾರೆ. ಈಗಿನ ಮೆಡಿಟೇರಿಯನ್ ಸೀನಲ್ಲಿ ಈ ನಗರ ಇತ್ತು ಎಂದು ನಂಬಲಾಗುತ್ತೆ. ಆದರೆ ಅಚ್ಚರಿಯ ವಿಚಾರ ಏನಂದ್ರೆ ಈ ನಗರದ ಅವಶೇಷ ಹಲವು ದೇಶಗಳಲ್ಲಿ ಸಿಕ್ಕಿವೆ. ಝೋರ್ಸ್ ದ್ವೀಪ, ಮಾಲ್ಟಾ ದ್ವೀಪ ಹಾಗೂ ಸಹಾರಾ ಮರುಭೂಮಿಯಲ್ಲೂ ಇದರ ಅವಶೇಷಗಳು ಸಿಕ್ಕಿವೆ. ಅಷ್ಟೇ ಅಲ್ಲದೆ ಈಗಿನ ದಕ್ಷಿಣ ಅಮೆರಿಕದಲ್ಲೂ ಇದರ ಅವಶೇಷಗಳು ಸಿಕ್ಕಿವೆ. ಹಾಗಾಗಿ ಇದರ ಎಕ್ಸಾಕ್ಟ್ ಲೊಕೇಶನ್ ಯಾರ ಕೈಯಿಂದಲೂ ಕಂಡುಹಿಡಿಯೋಕ್ಕಾಗಿಲ್ಲ. ಟರ್ಕಿ, ಇಂಡೋನೇಷ್ಯಾ, ಮೊರಾಕೊ ಮತ್ತು ಅಂಟಾರ್ಟಿಕಾದಲ್ಲೂ ಇದರ ಅವಶೇಷಗಳು ಸಿಕ್ಕಿವೆ. ಈ ಎಲ್ಲ ವಾದ ವಿವಾದಗಳಿಗೆ ವಿರುದ್ಧ ಎನ್ನುವಂತೆ ಇತ್ತೀಚೆಗೆ ಜಪಾನ್ನ ಒಂದು ದ್ವೀಪದಲ್ಲಿ ಸಮುದ್ರದಾಳದಲ್ಲಿ ಒಂದು ಅಚ್ಚರಿ ಕಂಡುಬರುತ್ತೆ. ಜಪಾನ್ನ ಯೋನಾಗೋನಿ ದ್ವೀಪದ ಸಮುದ್ರದಾಳದಲ್ಲಿ ಡೈವರ್ ಒಬ್ಬರು ಡೈವ್ ಮಾಡ್ತಾ ಇರ್ತಾರೆ. ಆಗ ಸಮುದ್ರದಾಳದಲ್ಲಿ ಅವ್ರಿಗೊಂದು ವಿಸ್ಮಯ ಕಾದಿರುತ್ತೆ. ಬೆಟ್ಟದಂತೆ ಕಾಣಿಸೋ ಒಂದು ಸ್ಟ್ರಕ್ಚರ್ ಕಾಣಿಸುತ್ತೆ. ಅದನ್ನು ಮೊದಲು ಇವರು ಬೆಟ್ಟ ಅಂತಲೇ ಅನ್ಕೋತಾರೆ. ಆದರೆ ಹತ್ತಿರ ಹೋಗಿ ಡೀಟೇಲ್ ಆಗಿ ನೋಡಿದಾಗ ಅಲ್ಲಿ ಮೆಟ್ಟಿಲುಗಳು ಇರೋದು ಕಂಡು ಬರುತ್ತೆ. ಆಗ ಅವ್ರಿಗೆ ಅದೊಂದು ಕಟ್ಟಡ ಅಂತ ಅರ್ಥ ಆಗುತ್ತೆ. ಅದರ ಸುತ್ತ ವೀಕ್ಷಣೆ ಮಾಡಿದಾಗ ಅವ್ರಿಗೆ ಅರ್ಥ ಆಗಿದ್ದೇನೆಂದರೆ ಆ ಕಟ್ಟಡ 6 ಫುಟ್ಬಾಲ್ ಮೈದಾನದಷ್ಟು ಅಗಲ, 8 ಮಹಡಿಯಷ್ಟು ಎತ್ತರ ಇರುತ್ತೆ. ಇಲ್ಲೇನಿದೆ ಅಂತ ತಿಳ್ಕೊಳ್ಳೋದಕ್ಕೋಸ್ಕರ ಸೈಂಟಿಸ್ಟ್ಗಳು ಸೋನಾರ್ ಟೆಕ್ನಾಲಜಿನ ಯೂಸ್ ಮಾಡಬೇಕು ಅಂತ ಅನ್ಕೋತಾರೆ. ಸೋನಾರ್ ಟೆಕ್ನಾಲಜಿ ಅಂದರೆ ಸೌಂಡ್ ವೇವ್ನ ಸಮುದ್ರದಾಳಕ್ಕೆ ಬಿಡ್ತಾರೆ. ಆ ವೇವ್ ಸಮುದ್ರದಾಳಕ್ಕೆ ಹೋಗಿ ತಳಕ್ಕೆ ಬಡಿದು ವಾಪಸ್ ಬರ್ತವೆ. ಹಾಗೆ ಬಂದ ವೇವ್ಸ್ನಿಂದ ಸಮುದ್ರದಾಳದಲ್ಲಿ ಏನಿದೆ ಅಂತ ಕಂಪ್ಯೂಟರ್ನಲ್ಲಿ 3D ಡಿಸೈನ್ ಕ್ರಿಯೇಟ್ ಆಗುತ್ತೆ. ಹೀಗೆ ಸೈಂಟಿಸ್ಟ್ಗಳು ಯೋನಾಗೋನಿ ದ್ವೀಪದ ಸುತ್ತ ಅನ್ವೇಷಣೆ ಮಾಡ್ತಾರೆ. ಅವ್ರಿಗೆ ಗೊತ್ತಾಗಿದ್ದೇನೆಂದರೆ ಒಂದು ದೊಡ್ಡ ನಗರವೇ ಸಮುದ್ರದಾಳದಲ್ಲಿ ಮುಳುಗಿರುತ್ತೆ. ಅಲ್ಲಿನ ಕಟ್ಟಡಗಳು ಈಗಿನ ಕಟ್ಟಡಗಳಿಗಿಂತ ಹೆಚ್ಚು ಅಡ್ವಾನ್ಸ್ ಆಗಿದ್ವಂತೆ. ಅಲ್ಲಿ ಸಿಕ್ಕ ಕಲಾಕೃತಿಗಳನ್ನು ಪರಿಶೀಲನೆ ಮಾಡಿದಾಗ ಅದು 8ರಿಂದ 10,000 ವರ್ಷ ಹಳೆಯದೆಂದು ಗೊತ್ತಾಗುತ್ತೆ. ಹಾಗಾದರೆ ಅಟ್ಲಾಂಟಿಸ್ ಎಂಬ ನಗರ ಇದೇನಾ ಅಂತ ಎಲ್ಲ ಕಡೆ ಚರ್ಚೆ ಶುರುವಾಗುತ್ತೆ. ಹೀಗೆ ಕೆಲವು ವರ್ಷಗಳ ಹಿಂದೆ ಸ್ಪೇನ್ನ ಯೂನಿವರ್ಸಿಟಿ ಒಂದು ಲ್ಯಾಡಾರ್ ಟೆಕ್ನಾಲಜಿ ಮುಖಾಂತರ ಸ್ಪೇನ್ನ ಕರಾವಳಿ ತೀರವನ್ನು ಪರಿಶೀಲನೆ ಮಾಡೋದಕ್ಕೆ ಹೊರಡುತ್ತೆ. ಲ್ಯಾಡಾರ್ ಟೆಕ್ನಾಲಜಿ ಅಂದರೆ ಲೇಸರ್ ಬೀಮ್ನ ವಿಮಾನದಿಂದ ಕೆಳಕ್ಕೆ ಹಾಯಿಸಿ ನೀರಿನ ಆಳದಲ್ಲಿ ಏನಿದೆ ಅಂತ ತಿಳ್ಕೊಳ್ಳೋ ತಂತ್ರಜ್ಞಾನ. ಇದು ಕೂಡ ಸೇಮ್ ಸೋನಾರ್ ಟೆಕ್ನಾಲಜಿ ಥರನೇ. ಸಮುದ್ರದ ತಳವನ್ನು ಮುಟ್ಟಿ ಬಂದ ಲೇಸರ್ ಬೀಮ್ನಿಂದ ಅಲ್ಲಿರೋ ವಸ್ತುವಿನ 3D ಡಿಸೈನ್ ಕಂಪ್ಯೂಟರ್ನಲ್ಲಿ ಕ್ರಿಯೇಟ್ ಆಗುತ್ತೆ. ಇಲ್ಲಿ ಸೈಂಟಿಸ್ಟ್ಗಳಿಗೆ ಅಚ್ಚರಿ ಕಾದಿರುತ್ತೆ. ಇಲ್ಲೂ ಕೂಡ ಅವರಿಗೆ ಒಂದು ವೈಭವಯುತವಾದ ನಗರ ಮುಳುಗಿರೋದು ಗೊತ್ತಾಗುತ್ತೆ. ಹಾಗಾಗಿ ಇದನ್ನ ನಿಜವಾದ ಅಟ್ಲಾಂಟಿಸ್ ಎಂದು ನಂಬಲಾಗುತ್ತೆ. ಪ್ಲೇಟೋನ ಕಥೆಯ ಪ್ರಕಾರ ಅಟ್ಲಾಂಟಿಸ್ನ ಜನರಿಗೆ ಅದ್ಭುತ ಶಕ್ತಿಗಳು ಇದ್ವಂತೆ. ಆದರೆ ಇವತ್ತಿನವರೆಗೂ ಅಟ್ಲಾಂಟಿಸ್ನ ನೈಜತೆಯ ಬಗ್ಗೆ ಯಾರ ಕೈಯಿಂದಲೂ ಕಂಡುಹಿಡಿಯೋಕೆ ಆಗಿಲ್ಲ. ಇದು ರಹಸ್ಯಗಳ ಪಟ್ಟಿಯಲ್ಲೇ ಉಳ್ಕೊಬಿಟ್ಟಿದೆ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಕೊಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಇದೇ ಥರ ಮತ್ತಷ್ಟು ಇಂಟ್ರೆಸ್ಟಿಂಗ್ ಮಾಹಿತಿಗಳ ಬಗ್ಗೆ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ನಮಸ್ಕಾರ.